ನಾಳೆಯಿಂದ ಬೆಂಗಳೂರಲ್ಲಿ ಹೋಟೆಲ್ಗಳು ಬಂದ್. ಯುದ್ಧದಿಂದಾಗಿ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ಸಮಸ್ಯೆ ಕಂಡು ಬಂದಿದೆ. ಹೀಗಾಗಿ ನಾಳೆಯಿಂದ ಬೆಂಗಳೂರಲ್ಲಿ ಹೋಟೆಲ್ಗಳು ಬಂದ್ ಆಗಿರುತ್ತೆ. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಪಿಸಿ ರಾವ್ ಈ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ 70 ದಿನ ಗ್ಯಾಸ್ ಇದೆ ಅಂತ ಹೇಳಿದ್ರು, ಆದರೆ ಇಂದಿನಿಂದ ಏಕಾಏಕಿ ಗ್ಯಾಸ್ ಸಿಲಿಂಡರ್ ಸರಬರಾಜು ಬಂದ್ ಆಗಿದೆ. ಹೋಟೆಲ್ಗಳನ್ನ ಅವಲಂಬಿಸಿ ಅನೇಕರಿದ್ದಾರೆ, ಆದರೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಇಲ್ಲ. ಹೀಗಾಗಿ ನಾಳೆಯಿಂದ ಬೆಂಗಳೂರಲ್ಲಿ ಹೋಟೆಲ್ಗಳು ಬಂದ್ ಆಗಲಿದೆ. ಯುದ್ಧದಿಂದಾಗಿ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ಸಮಸ್ಯೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ ಬೆಂಗಳೂರಲ್ಲಿ ಹೋಟೆಲ್ಗಳು ಬಂದ್ ಆಗಲಿದೆ. ಬಂದ್ ಮಾಡೋದು ನಮ್ಮ ಜಾತಕದಲ್ಲಿ ಇಲ್ಲ, ಆದರೆ ಈ ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗ್ತದೆ. ನಾಳೆಯಿಂದಲೇ ಗ್ಯಾಸ್ ಇಲ್ಲದೆ ಹೋಟೆಲಿನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಇದಕ್ಕೆ ತಕ್ಷಣ ಈಗಾಗಲೇ ನಾವು ಕೇಂದ್ರ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ, ಸಂದೇಶ ಕಳಿಸಿದ್ದೇವೆ, ಹಾಗೂ ಬೆಂಗಳೂರು ನಗರದ ಕೆಲವು ಎಂಪಿಗಳ ಮೂಲಕನೂ ಈ ವಿಚಾರವಾಗಿ ತಿಳಿಸಿದ್ದೇವೆ. ನಗರದಲ್ಲಿ